ಇದು ನಡೆದು ನೂರಾರು ವರ್ಷಗಳಾಗಿವೆ. ಹಿಮಾಲಯದ ತಪ್ಪಲಿನಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಭೀಮ ಎನ್ನುವ ಒಬ್ಬ ಯುವಕನಿದ್ದ. ಹೆಸರೇನೋ ಭೀಮ, ಆದರೆ ಗುಣದಲ್ಲಿ ಅವನು ತೀರ ಸೌಮ್ಯ. ಅದಕ್ಕಿಂತ ಹೆಚ್ಚಾಗಿ ಮಹಾ ಹೇಡಿ. ಹೌದು, ಭೀಮನಿಗೆ ಪ್ರತಿಯೊಂದಕ್ಕೂ ಭಯ. ಕತ್ತಲೆ ಅಂದರೆ ಭಯ, ಹೊಸ ಮನುಷ್ಯರನ್ನು ಕಂಡರೆ ಭಯ. ಸಣ್ಣ ಶಬ್ದವಾದರೂ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಊರಿನ ಜನರೆಲ್ಲ ಅವನನ್ನು ನೋಡಿ ಆಡಿಕೊಳ್ಳುತ್ತಿದ್ದರು. ಇವನ್ ಯಾವ ಸೀಮೆ ಭೀಮ, ಇವನಿಗೆ ಧೈರ್ಯವೇ ಇಲ್ಲ ಎಂದು ಹೀಯಾಡಿಸುತ್ತಿದ್ದರು. ಭೀಮನಿಗೂ ತನ್ನ ಈ ಸ್ಥಿತಿಯ ಬಗ್ಗೆ ತುಂಬಾ ಬೇಸರವಿತ್ತು. ತಾನು ಧೈರ್ಯಶಾಲಿಯಾಗಬೇಕು, ಜಗತ್ತನ್ನೇ ಎದುರಿಸಬೇಕು ಅಂದುಕೊಳ್ಳುತ್ತಿದ್ದ. ಆದರೆ ಮನಸ್ಸಿನ ಒಳಗಿನ ಭಯ ಅವನನ್ನು ಕಟ್ಟಿಹಾಕಿತ್ತು. ಒಂದು ದಿನ ಆ ಊರಿಗೆ ಒಬ್ಬರು ಸನ್ಯಾಸಿಗಳು ಬಂದರು. ಆ ಸನ್ಯಾಸಿಗಳ ಮುಖದಲ್ಲಿ ಒಂದು ದೈವಿಕ ತೇಜಸ್ಸಿತ್ತು. ಅವರನ್ನು ನೋಡಲು ಇಡೀ ಊರೇ ಮುಗಿಬಿದ್ದಿತ್ತು. ಭೀಮನಿಗೂ ಒಂದು ಆಶಾಕಿರಣ ಮೂಡಿತ್ತು. ಅವನು ಹೇಗಾದರೂ ಮಾಡಿ ಆ ಸನ್ಯಾಸಿಗಳನ್ನು ಭೇಟಿಯಾಗಲು ನಿರ್ಧರಿಸಿದ. ಸನ್ಯಾಸಿಯ ಭೇಟಿ ಮತ್ತು ರಹಸ್ಯ ಶಕ್ತಿ ಮಂತ್ರ. ರಾತ್ರಿಯ ಸಮಯದಲ್ಲಿ ಭೀಮ ಮೆಲ್ಲನೆ ಸನ್ಯಾಸಿಗಳು ತಂಗಿದ್ದ ಗುಡಿಸಲಿಗೆ ಹೋದನು. ಅವರ ಪಾದಗಳಿಗೆ ನಮಸ್ಕರಿಸಿ ಕಣ್ಣೀರು ಹಾಕುತ್ತಾ ಹೇಳಿದ, ಸ್ವಾಮೀಜಿ, ನನ್ನನ್ನು ಈ ಭಯದಿಂದ ಮುಕ್ತಗೊಳಿಸಿ. ನಾನು ಸಾಯುವ ಮುನ್ನ ಒಮ್ಮೆಯಾದರೂ ಧೈರ್ಯವಾಗಿ ಬದುಕಬೇಕು. ನನಗೆ ಯಾವುದಾದರೂ ದಾರಿ ತೋರಿಸಿ. ಸನ್ಯಾಸಿಗಳು ಭೀಮನ ಕಣ್ಣುಗಳನ್ನು ಆಳವಾಗಿ ನೋಡಿದರು. ಅವರಿಗೆ ಭೀಮನ ಮುಗ್ಧತೆ ಮತ್ತು ಹಠ ಅರ್ಥವಾಯಿತು. ಅವರು ಮುಗುಳ್ನಕ್ಕು ಹೇಳಿದರು, ಮಗನೇ, ಭಯ ಎನ್ನುವುದು ನಿನ್ನ ಮನಸ್ಸಿನ ಭ್ರಮೆ ಅಷ್ಟೆ. ಆದರೆ ಅದನ್ನು ಹೋಗಲಾಡಿಸಲು ಒಂದು ದಾರಿ ಇದೆ. ನನ್ನ ಬಳಿ ಒಂದು ಅತ್ಯಂತ ಶಕ್ತಿಶಾಲಿ ಶಕ್ತಿ ಮಂತ್ರವಿದೆ. ಅದನ್ನು ಸಾಧಿಸಿದರೆ ನಿನಗೆ ಜಗತ್ತಿನಲ್ಲಿ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ಭೀಮನ ಕಣ್ಣುಗಳು ಹೊಳೆದವು. ಕೊಡಿ ಸ್ವಾಮೀಜಿ, ಆ ಮಂತ್ರ ನನಗೆ ಕೊಡಿ ಎಂದು ಬೇಡಿದ. ಸನ್ಯಾಸಿಗಳು ಅವನ ಕಿವಿಯಲ್ಲಿ ಆ ರಹಸ್ಯ ಮಂತ್ರವನ್ನು ಉಪದೇಶಿಸಿದರು. ಓಂ ಹ್ರೀಂ ಕ್ಲೀಂ ಶಕ್ತಿ ನಮಃ. ಸನ್ಯಾಸಿಗಳು ಒಂದು ಕಠಿಣ ಷರತ್ತು ವಿಧಿಸಿದರು. ಭೀಮ, ಈ ಮಂತ್ರ ಕೆಲಸ ಮಾಡಬೇಕಾದರೆ ನೀನು ಇಂದೇ ರಾತ್ರಿ ಆ ಘೋರವಾದ ಕಪ್ಪು ಕಾಡಿನ ಮಧ್ಯೆ ಇರುವ ಸ್ಮಶಾನಕ್ಕೆ ಹೋಗಬೇಕು. ಅಲ್ಲಿ ಇಡೀ ರಾತ್ರಿ ಕುಳಿತು ಈ ಮಂತ್ರವನ್ನು 1008 ಬಾರಿ ಜಪಿಸಬೇಕು. ನೆನಪಿಡು, ಕಾಡಿನಲ್ಲಿ ದೆವ್ವ, ಭೂತಗಳು, ಕ್ರೂರ ಪ್ರಾಣಿಗಳು ನಿನ್ನನ್ನು ಹೆದರಿಸಲು ಬರುತ್ತವೆ. ನೀನು ಏನಾದರೂ ಹೆದರಿ ಓಡಿ ಬಂದರೆ ಈ ಮಂತ್ರದ ಶಕ್ತಿ ನಶಿಸಿ ಹೋಗುತ್ತದೆ. ನೀನು ಜೀವಂತವಾಗಿ ಉಳಿಯುವುದಿಲ್ಲ. ಘೋರ ಕಾಡು ಮತ್ತು ಅಂತಿಮ ಪರೀಕ್ಷೆ. ಭೀಮನಿಗೆ ಮೈಯೆಲ್ಲ ನಡುಗತೊಡಗಿತು. ಸ್ಮಶಾನಕ್ಕೆ ಹೋಗುವುದೇ? ಆದರೆ ಅವನಿಗೆ ಹೇಡಿಯಾಗಿ ಬದುಕುವುದಕ್ಕಿಂತ ಧೈರ್ಯಶಾಲಿಯಾಗಿ ಸಾಯುವುದು ಮೇಲು ಎನಿಸಿತು. ಅವನು ಸನ್ಯಾಸಿಗಳಿಗೆ ನಮಸ್ಕರಿಸಿ ಕಾಡಿನ ಕಡೆಗೆ ಹೆಜ್ಜೆ ಹಾಕಿದ. ಕಾಡು ಕಡುಗತ್ತಲಾಗಿತ್ತು. ಮರಗಳ ಎಲೆಗಳ ಸದ್ದು ಕೂಡ ರಾಕ್ಷಸರ ನಗುವಿನಂತೆ ಕೇಳಿಸುತ್ತಿತ್ತು. ಭೀಮ ಸ್ಮಶಾನವನ್ನು ತಲುಪಿದ. ಅಲ್ಲಿ ಚಿತೆಯ ಬೂದಿ ಇತ್ತು. ಅವನು ಅಲ್ಲಿಯೇ ಕುಳಿತು ಕಣ್ಣುಗಳನ್ನು ಮುಚ್ಚಿ ಸನ್ಯಾಸಿಗಳು ಕೊಟ್ಟ ಮಂತ್ರವನ್ನು ಜಪಿಸಲು ಶುರುಮಾಡಿದ. ಓಂ ಹ್ರೀಂ ಕ್ಲೀಂ ಶಕ್ತಿ ನಮಃ. ಓಂ ಹ್ರೀಂ ಕ್ಲೀಂ ಶಕ್ತಿ ನಮಃ. ರಾತ್ರಿ ಕಳೆಯುತ್ತಾ ಬಂತು. ಹಠಾತ್ತನೆ ಬಿರುಗಾಳಿ ಬೀಸಲಾರಂಭಿಸಿತು. ಮರಗಳು ಮುರಿದು ಬೀಳುವ ಸದ್ದು. ದೂರದಲ್ಲಿ ತೋಳಗಳು ಜೋರಾಗಿ ಅರಚುತ್ತಿದ್ದವು. ಭೀಮನಿಗೆ ಯಾರೋ ತನ್ನ ಹಿಂದೆ ಬಂದು ನಿಂತಂತೆ ಭಾಸವಾಯಿತು. ಯಾರೋ ಅವನ ಹೆಗಲ ಮೇಲೆ ಕೈ ಇಟ್ಟಂತೆ ಅನಿಸಿತು. ಅವನ ಹೃದಯ ತಮಟೆಯಂತೆ ಬಡಿದುಕೊಳ್ಳುತ್ತಿತ್ತು. ಓಡಿಹೋಗು ಭೀಮ, ಇಲ್ಲದಿದ್ದರೆ ಸತ್ತು ಹೋಗ್ತೀಯಾ ಎಂದು ಅವನ ಮನಸ್ಸು ಕಿರುಚುತ್ತಿತ್ತು. ಆದರೆ ಭೀಮ ಕಣ್ಣು ತೆರೆಯಲಿಲ್ಲ. ಅವನು ಮಂತ್ರದ ಜಪವನ್ನು ಇನ್ನೂ ಜೋರಾಗಿ ಮಾಡಿದ. ನಾನು ಹೆದರುವುದಿಲ್ಲ, ನನ್ನಲ್ಲಿ ಶಕ್ತಿ ಇದೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಯಾವಾಗ ಭೀಮ ತನ್ನ ಸಾವು ನಿಶ್ಚಿತ ಎಂದುಕೊಂಡು ಭಯವನ್ನು ಎದುರಿಸಲು ಸಿದ್ಧನಾದನೋ ಆ ಕ್ಷಣದಲ್ಲೇ ಒಂದು ಪವಾಡ ನಡೆಯಿತು. ಸುತ್ತಲೂ ಇದ್ದ ಭಯಾನಕ ಶಬ್ದಗಳು ಶಾಂತವಾದವು. ಕತ್ತಲೆಯ ನಡುವೆ ಒಂದು ಅದ್ಭುತ ಬೆಳಕು ಮೂಡಿತು. ಅವನ ದೇಹದಲ್ಲಿ ಒಂದು ನವಚೈತನ್ಯ, ಅಪ್ರತಿಮ ಧೈರ್ಯ ಹರಿಯಲಾರಂಭಿಸಿತು. ಮುಕ್ತಾಯ ಮತ್ತು ಜೀವನದ ಪಾಠ. ಬೆಳಗಿನ ಸೂರ್ಯನ ಕಿರಣಗಳು ಭೀಮನ ಮುಖದ ಮೇಲೆ ಬಿದ್ದವು. ಭೀಮ ಕಣ್ಣು ತೆರೆದಾಗ ಅವನಲ್ಲಿ ಯಾವುದೇ ಭಯವಿರಲಿಲ್ಲ. ಅವನ ಮುಖದಲ್ಲಿ ಸಿಂಹದಂತಹ ಗಾಂಭೀರ್ಯವಿತ್ತು. ಅವನು ಎದ್ದು ನೇರವಾಗಿ ಸನ್ಯಾಸಿಗಳ ಬಳಿ ಬಂದನು. ಸನ್ಯಾಸಿಗಳು ಅವನನ್ನು ನೋಡಿ ನಕ್ಕರು. ಭೀಮ ಹೇಳಿದ, ಸ್ವಾಮೀಜಿ, ನಿಮ್ಮ ಶಕ್ತಿ ಮಂತ್ರ ಅದ್ಭುತವಾಗಿದೆ. ಅದು ನನ್ನ ಇಡೀ ಭಯವನ್ನು ಕರಗಿಸಿಬಿಟ್ಟಿತು. ಆಗ ಸನ್ಯಾಸಿಗಳು ನಗುತ್ತಾ ಒಂದು ರಹಸ್ಯವನ್ನು ಬಿಚ್ಚಿಟ್ರು. ಮಗನೇ, ನಾನು ನಿನಗೆ ಕೊಟ್ಟ ಮಂತ್ರದಲ್ಲಿ ಯಾವುದೇ ಮಂತ್ರವಾದದ ಶಕ್ತಿ ಇರಲಿಲ್ಲ. ಅದು ಕೇವಲ ಒಂದು ಸಾಧಾರಣ ಮಂತ್ರ.
ಅಸಲಿ ಶಕ್ತಿ ಇದ್ದದ್ದು ಆ ಮಂತ್ರದ ಮೇಲಿದ್ದ ನಿನ್ನ ನಂಬಿಕೆಯಲ್ಲಿ ಮತ್ತು ಭಯವನ್ನು ಎದುರಿಸಲು ನೀನು ತೋರಿಸಿದ ಧೈರ್ಯದಲ್ಲಿ. ನೀನು ಆ ಕತ್ತಲನ್ನು, ಸಾವನ್ನು ಎದುರಿಸಲು ಸಿದ್ಧನಾದಾಗ ನಿನ್ನೊಳಗಿನ ಸುಪ್ತ ಶಕ್ತಿ ಜಾಗೃತವಾಯಿತು. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಅಷ್ಟೆ. ಕಷ್ಟಗಳು, ಸೋಲುಗಳು, ಸಮಾಜದ ಮಾತುಗಳು ಎಂಬ ಕತ್ತಲು ನಮ್ಮನ್ನು ಹೆದರಿಸುತ್ತವೆ. ಆದರೆ ಯಾವಾಗ ನಾವು ಆ ಭಯವನ್ನು ಕಣ್ಣಿಗೆ ಕಣ್ಣಿಟ್ಟು ಎದುರಿಸುತ್ತೇವೆಯೋ ಆಗ ಭಯವೇ ಹೆದರಿ ಓಡಿ ಹೋಗುತ್ತದೆ. ನಿಮ್ಮೊಳಗೂ ಆ ಶಕ್ತಿ ಇದೆ. ಎದ್ದೇಳಿ, ಧೈರ್ಯವಾಗಿ ಮುನ್ನಡೆಯಿರಿ. ನಿಮಗೂ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.